ನನ್ನ ಹೆಸರು ಭೂಮಿಕಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಯೇಸು ಮಾಡಿದ ಮೊದಲನೇ ಅದ್ಭುತ ಕಾರ್ಯಗಳ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಕಾನಾವೂರಿನ ಮದುವೆಯಲ್ಲಿ ದ್ರಾಕ್ಷಾರಸ ಖಾಲಿಯಾಗಿದ್ದು, ಯೇಸುವಿನ ತಾಯಿಯಾದ ಮರಿಯಾಳಳು ಯೇಸುವಿನ ಬಳಿ ಬಂದು, ಅವರು ಬಿಕ್ಕಟ್ಟಿನಲ್ಲಿದ್ದಾರೆ, ಅವರಲ್ಲಿ ದ್ರಾಕ್ಷಾರಸ ಖಾಲಿಯಾಗಿದೆ ಎಂದು ಹೇಳಿದಳು. ಆಳುಗಳಿಗೂ ಸಹ ಯೇಸುವಿನ ಬಳಿ ಹೋಗಿರಿ, ಆತನ ಅಪ್ಪಣೆಯಂತೆ ಮಾಡಿರಿ ಎಂದು ಹೇಳಿದನು. ಯೇಸು 6 ಕಲ್ಲಿನ ಬಾನೆಗಳಲ್ಲಿ ನೀರನ್ನು ತುಂಬಿಸಲು ಹೇಳಿದನು. ಆಳುಗಳು ತುಂಬಿಸಿದರು. ಅವರು ಜನರಿಗೆ ಹಂಚಲು ಹೋದಾಗ ನೀರು ದ್ರಾಕ್ಷಾರಸವಾಯಿತು. ನೀರು ದ್ರಾಕ್ಷಾರಸವಾದಾಗ ಆದಂಥ ಬದಲಾವಣೆಗಳು ಯಾವುವೆಂದರೆ, ನೀರಿಗೆ ಬಣ್ಣವಿರಲಿಲ್ಲ, ಆದರೆ ನೀರು ದ್ರಾಕ್ಷಾರಸದ ಆಕಾರವಾದ ಬಣ್ಣದಾಯಿತು. ನೀರಿಗೆ ರುಚಿ ಇರಲಿಲ್ಲ, ಆದರೆ ದ್ರಾಕ್ಷಾರಸದಂತೆ ರುಚಿಯಾಯಿತು. ನೀರಿಗೆ ಪರಿಮಳವಿರಲಿಲ್ಲ, ಆದರೆ ದ್ರಾಕ್ಷಾರಸವು ಘಮಘಮಿಸಿತು. ಇದೇ ಯೇಸು ಮಾಡಿದ ಮೊದಲನೇ ಅದ್ಭುತ ಕಾರ್ಯ.